ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವವರು ಧರ್ಮಸ್ಥಳದ ಪರವಾಗಿ ನಿಲ್ಲಬಾರದು, ಸೌಜನ್ಯಕ್ಕೆ ನ್ಯಾಯ ಕೇಳೋರು ಧರ್ಮಾಧಿಕಾರಿಯನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು, ಹೀಗೆ ಅಲ್ವಾ ವಾದ ನಡೀತಿರೋದು? ವಾದ ಹಂಗಿದೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಪೂರ್ವಾಗ್ರಹ ಪೀಡಿತವಾಗಿ ನಾನು ಅವ್ರನ್ನ ವಿರೋಧಿಸಬೇಕು ಅನ್ನೋ ಭರದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೌಜನ್ಯ ಪರ ಇದ್ದವರು ದೇವಸ್ಥಾನದ ಪರ ಇರಬಾರ್ದು ಅಂತ ಬರುತ್ತೆ. ನಾವು ದೇವಸ್ಥಾನದ ಪರವೂ ಇದ್ದೇವೆ, ಸೌಜನ್ಯ ಪರವೂ ಇದ್ದೇವೆ. ಏನ್ ತಪ್ಪು? ಏನ್ ತಪ್ಪು? ಯಾಕಿದೆ ಧರ್ಮಸ್ಥಳದವ್ರೆ ಅಲ್ವಾ CID ಕೊಡಿ, ಅದನ್ನ CBI ಕೊಡಿ ಅಂತ ಲೆಟರ್ ಬರ್ದಿದ್ದು. ಏನ್ ತಪ್ಪು ಹಂಗಾದ್ರೆ? ಅವ್ರ ವಿರುದ್ಧನೇ CBI ಬರ್ದ್ರ ಲೆಟರು? ಧರ್ಮಸ್ಥಳದ ಪರವೂ ಇದ್ದು ಸೌಜನ್ಯ ಪರ ಇರಬಾರ್ದು ಅಂತ ಹೇಳಿದವ್ರು ಯಾರು? ಆ ಶರ ಬರ್ದವ್ರು ಯಾರು? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ನಮ್ಮ ಕಾವಂದರನ್ನ ಆರಾಧಿಸ್ತೇವೆ, ಸೌಜನ್ಯಕ್ಕೆ ನ್ಯಾಯ ಕೇಳ್ತೇವೆ. ಏನ್ ತಪ್ಪು? ಹೌದ್ರಿ, ಬೇಕು ಆ ಹೆಣ್ಮಗು 12 ವರ್ಷದಿಂದ ಜೋಬಲ್ಲಿದೆ, ಮೊಬೈಲಲ್ಲಿದೆ, ಮನೇಲಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ರೆಡಿ ಇದೆ, 3 ನಿಮಿಷದ ವಿಡಿಯೋ ಇದೆ, ಬಿಟ್ಟೆ ನಾನೀಗ, ಕೊಟ್ಟೆ ನಾನು ಇವಾಗ. ಯಾಕೆ ಇದೇ ರಿಪಬ್ಲಿಕ್ ಕನ್ನಡ ಚಾಲೆಂಜ್ ಮಾಡಿರಲಿಲ್ವಾ ಗಿರೀಶ್ ಮಠಣ್ಣನವರು? ಮಾಡಿದ್ರೋ ಇಲ್ಲೋ? ನಾಳೆ ನಿಮ್ಮ ವೇದಿಕೆಗೆ ಬಂದು ನಾನು ಎಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ ಅಂತ ಕೊಟ್ರ ಇಸ್ಕೊಂಡಿದ್ದೀರಾ ನೀವು ಸಾಕ್ಷಿನ? ಆ ಸಾಕ್ಷಿಗಳನ್ನು ಕೊಡ್ರಪ್ಪ, ಈಗಲಾದ್ರೂ ಕೊಡ್ರಪ್ಪ ಅಂತ ಕೇಳಿದ್ರೆ ಹೆಂಗ್ ನಾವು ಕೆಟ್ಟವರಾಗ್ಬಿಡ್ತೀವಿ? ಸಾಕ್ಷಿಗಳ ವಿಚಾರಕ್ಕೆ ಬರ್ತೀನಿ. ಆದ್ರೆ ಕಾವಂದರು ತಪ್ಪೇ ಮಾಡ್ತಿಲ್ಲ ಅನ್ನೋ ಕೀರ್ತಿ ಅವರಿಗೆ ಕಾವಂದರ ಮತ್ತೊಂದು ಮುಖ ಗೊತ್ತಿಲ್ಲ. ಅವ್ರು ನೋಡಿರೋದು ಕೇವಲ ಧರ್ಮಾರ್ಥವಾಗಿ ಮಾಡ್ತಿರೋ ಕೆಲಸ, ಸಮಾಜಾರ್ಥವಾಗಿ ಮಾಡ್ತಿರೋ ಕೆಲಸ ಮಾತ್ರ. ಒಬ್ಬ ವ್ಯಕ್ತಿಗೆ ಇನ್ನೊಂದು ಮುಖ ಇರಬಾರ್ದು ಅಂತ ಇಲ್ಲ. ಕೀರ್ತಿ ಅವರು ಡೆಲಿಬ್ರೇಟ್ ಆಗಿ ಸಮಾಜದ ಮುಂದೆ ಇಡ್ತಾ ಇರೋದು ಕೇವಲ ಕೀರ್ತಿಯವರ ಗಮನದಲ್ಲಿ ಇರ್ತಕ್ಕಂಥ ಕಾವಂದರ ಮುಖ ಮಾತ್ರ. ಯಾರು ನೋಡಿರೋದು ಇನ್ನೊಂದು ಮುಖನ? ಅಲ್ಲಿನ ಜನ ನೋಡಿದಾರಂತೆ, ಯಾರು ಮಾತಾಡ್ತಾರಂತೆ, ಸೌಜನ್ಯ ಅವ್ರ ತಾಯಿ ನೋಡಿದಾರಂತೆ, ಅನನ್ಯ ಭಟ್ ಅವ್ರ ತಾಯಿ ನೋಡಿದಾರಂತೆ, ಪದ್ಮಲತಾ ಅವ್ರ ಪ್ರಕರಣ ಏನಂತೆ, ಆನೆ ಮಾವುತನ್ ಪ್ರಕರಣ ಏನಂತೆ, ಏನಂತೆ, ಎಲ್ಲದನ್ನೂ ಮಾತಾಡೋಣ ಇವತ್ತು. ಅದಲ್ಲ, ಪ್ರತಿಯೊಂದಕ್ಕೂ ಇವತ್ತು ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗೋಣ, ಅದಲ್ಲ. ಬಟ್ ಯಾರು ನೋಡಿರೋದಂತೆ? ಬರೀ ಬಾಯಲ್ಲಿ ಭಾಷಣ, ಬೊಗಳೆ 16 ವರ್ಷದ ಹುಡುಗಿ ಬೇಕಂತೆ, ಹಂಗ್ ಬೇಕಂತೆ, ಹಿಂಗ್ ಬೇಕಂತೆ. ಆಯ್ತು, ಅದಕ್ಕೆ ಸಾಕ್ಷಿ ಅಲ್ಲಪ್ಪ. ಅದಕ್ಕೆ ಯಾವ ಗ್ಯಾರಂಟಿ ಮೇಲೆ ಮಾತಾಡ್ತಾ ಇದೀಯಪ್ಪ? ನಿನಗೊಂದು ಸೆನ್ಸ್ ಬೇಡ ತಲೆಯಲ್ಲಿ ಏನು ಮಾತಾಡ್ತಾ ಇದೀಯ ಅಂತ? ಸುಮ್ಮನೆ ನನಗೆ ಬರುತ್ತೆ ಬಾಯಲ್ಲಿ, ನಾನು ಯೋಚನೆ ಮಾಡ್ತೀನಿ, ರಾತ್ರಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರಿತೀನಿ, ಬೆಳಗ್ಗೆ ಎದ್ದು ಹೇಳ್ತೀನಿ. ಹಂಗೆ ವರ್ಕ್ ಆಗಲ್ಲಲ್ಲ. ನೀನು ಏನು ಮಾತಾಡಿದ್ರು ಅದಕ್ಕೊಂದು ಪೇಪರ್ಸ್ ಇರಬೇಕು, ಒಂದು ರೆಕಾರ್ಡ್ಸ್ ಇರಬೇಕು, ಒಂದು ಸಾಕ್ಷಿ ಇರಬೇಕು. ಏನೂ ಇಲ್ಲ, ನನ್ನ ಬಾಯಲ್ಲಿ ಬರುತ್ತೆ, ನನ್ನ ಯೋಚನೆ ಬರುತ್ತೆ, ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಕೇಳಿಸ್ಕೋಬೇಕು. ಯಾಕೆ ಕೇಳಿಸ್ಕೋಬೇಕು? ಅವ್ರು ಮಾತಾಡೋದಕ್ಕೆ 12 ವರ್ಷದಲ್ಲಿ ಯಾವುದಾದ್ರೂ ಒಂದಕ್ಕೆ ಸಾಕ್ಷಿ ಕೊಟ್ಟಿದ್ರೆ ಹೌದಪ್ಪ, ಇವ್ರು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾರೆ, ಇವ್ರು ಪ್ರೂಫ್ ಇಟ್ಕೊಂಡು ಮಾತಾಡ್ತಾರೆ, ಇವ್ರ ಹತ್ರ ವಿಷಯ ಇದೆ, ಇವ್ರಿಗೆ ನಿಜವಾಗಿಯೂ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ. ಎಲ್ಲಿದೆ? ವರ್ಡಿಕ್ಟ್ ಬಂದಾಗಿಂದ ಹಿಡ್ಕೊಂಡು ಉಚ್ತಾನೇ ಇದ್ದಾರೆ. ಕೋರ್ಟಿಗೆ ಇವತ್ತಿನ ತನಕ ನಿಶ್ಚಲ್ ಜೈನ್ ಹೆಸರೇ ಸೇರಿಸಿಲ್ಲ ಇವರು. ಮೊನ್ನೆನೂ ಹೇಳ್ತಾರೆ ಅವರು ಫೇಕ್ ವೀಸಾ ಕೊಟ್ಟರು, ಫೇಕ್ ಪಾಸ್ಪೋರ್ಟ್ ಕೊಟ್ಟರು, ಫೇಕ್ ಸೀಲ್ ಕೊಟ್ಟರು ಅಂತ. ಡಾಕ್ಯುಮೆಂಟ್ಸ್ ಅಷ್ಟರಲ್ಲೂ ಹುಡುಕ್ತೀನಿ, ಎಲ್ಲಾದ್ರೂ ಒಂದ್ ಕಡೆ ನಿಶ್ಚಲ್ ಜೈನ್ ಹೆಸರು ಸೇರಿಸಿದ್ರ ಅಂದ್ರೆ ಕಂಪ್ಲೇಂಟ್ ಕಾಪಿಲೂ ಇಲ್ಲ, ಕೋರ್ಟಲ್ಲೂ ಇಲ್ಲ. ಮತ್ತೆ ಯಾಕೆ ಹೊರಗಡೆ ಬಂದು ಮೀಡಿಯಾದಲ್ಲೊಂದು, ಸೋಷಿಯಲ್ ಮೀಡಿಯಾಲೊಂದು, ಕೋರ್ಟಲ್ಲೊಂದು? ಯಾಕೆ ಆ ಸ್ಟ್ಯಾಂಡರ್ಡ್ಸ್, ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ ಅಂತ ಇದೆಯಾ? ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾ ಇದ್ದೀರಾ, ಕೋರ್ಟಲ್ಲೂ ಅದೇ ಚಾಲೆಂಜ್ ಮಾಡಬೇಕು. ಸೇರಿಸ್ರಿ ನಿಶ್ಚಲ್ ಜೈನ್ ಹೆಸರನ್ನ ಅಂತ. ಯಾಕೆ ಸೇರಿಸಲ್ಲ? ಗೊತ್ತವ್ರಿಗೆ, ಓ ಇಲ್ಲ, ಅದು ಒರಿಜಿನಲ್ ಡಾಕ್ಯುಮೆಂಟ್ಸು, ಅಪ್ಪಿ ಸೇರಿಸಿದ್ರೆ ನಮ್ಗದು ಬ್ಯಾಕ್ ಫೈರ್ ಆಗುತ್ತೆ ಅಂತ. ಬಟ್ ಜನಗಳಿಗೆ ಪಾಪ ನಂಬೋರಿಗೆ ನಂಬಿಸ್ತಾನೆ ಇರೋದು ನಿಶ್ಚಲ್ ಜೈನ್ ಯಾಕೆ ಬೇಕು ಅಂತ. ನಿಶ್ಚಲ್ ಜೈನ್ ಅವರು ತಪ್ಪೇ ಮಾಡಿಲ್ಲ ಅನ್ನೋದಕ್ಕೆ ಕೀರ್ತಿಯವ್ರು ಯಾರು? ಈಗ ತನಿಖೆ ನಡೆಸ್ತಾ ಇರುವ SIT ಅಧಿಕಾರಿಗಳ PR ಅಥವಾ ಹಿಂದೆ ತನಿಖೆ ನಡೆಸಿದ CBIನ ಮಾಹಿತಿದಾರರ ಅಥವಾ ಕೋರ್ಟ್ನಲ್ಲಿ ಕೂತು ವಾದ ಮಾಡಿದ ವಕೀಲರ ಅಥವಾ ತೀರ್ಪು ನೀಡಿದ ಜಡ್ಜ? ಯಾರು ಕೀರ್ತಿಯವರು? ಕೀರ್ತಿಯವರು ಹೇಳಿದ್ದನ್ನು ಯಾಕೆ ನಂಬೇಕು? ಅಲ್ಲ, ಈಗ ಆ ಥರದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೂತವ್ರು ಯಾರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ನಾನು ಒಬ್ಬ ಪತ್ರಕರ್ತನಾಗಿ 17 ವರ್ಷ ಕೆಲಸ ಮಾಡಿದ್ದೀನಿ. ನನಗೂ ಈ ಸ್ಟೋರಿ ಆಗಬೇಕಾದ್ರೆ 2012ರಲ್ಲಿ ನಾನು ಒಂದು ಪ್ರತಿಷ್ಠಿತ ಚಾನಲ್ ಕೆಲಸ ಮಾಡ್ತಾ ಇದ್ದೆ. ನಾನು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಾನೊಂದು ಪ್ರತಿಷ್ಠಿತ ಚಾನಲ್ ಕೆಲಸ ಮಾಡ್ತಾ ಇದ್ದೆ. ನನ್ನ ಜೊತೆ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದ ಫ್ರೆಂಡು ಆನ್ ಗ್ರೌಂಡ್ ಹೋಗಿ ಇದು ರಿಪೋರ್ಟ್ಸ್ ತೊಗೊಂಬಂದಿದ್ದ, ವಿಡಿಯೋಸ್ ತೊಗೊಂಬಂದಿದ್ದ. ನಾನು ಕುತೂಹಲದಿಂದ ಅದನ್ನೆಲ್ಲ ನೋಡಿದ್ದೆ. ಸೊ ಅದಾದಮೇಲೆ ಯಾವಾಗ ವರ್ಡಿಕ್ಟ್ ಬರೋ ತನಕ ನಾವು ಮಾಡಿಲ್ಲ. ಅಂಡರ್ ಟ್ರಯಲ್ ನಾವು ಮಾತಾಡಬಾರ್ದು ಅಂತಲೇ ಇರ್ತೀವಿ. ಈ ಸಲಿಯೂ ಸಹಿತ ನಾವು ಮಾತಾಡಬಾರ್ದು. ಓಕೆ, SIT ಕೊಡ್ತಾ ಇದ್ದಾರೆ, ಕೊಡಲಿ, ಏನು ಮಾಡ್ತಾರೆ ಮಾಡಲಿ, ಏನು ವರದಿ ಬರುತ್ತೆ ನೋಡೋಣ, ಬಂದ ಮೇಲೆ ಮಾತಾಡೋಣ ಅಂದರೆ ಅಷ್ಟರೊಳಗಡೆ ವರ್ಡಿಕ್ಟು. ಇವರೇ ಮಾಡಿದ್ದು, ಹಿಂಗೆ ಮಾಡಿದ್ದು, ಇಷ್ಟೊತ್ತಿಗೆ ಮಾಡಿದ್ದು, ಇಲ್ಲೇ ಮಾಡಿದ್ದು. ಸರಿಯಪ್ಪ, ಇದಕ್ಕೆಲ್ಲಾದ್ರೂ ಸಾಕ್ಷಿ ವಿಡಿಯೋಸ್ ಪೂರ್ತಿ ಇದೆಯಾ? ಇಲ್ಲ. ಎಲ್ಲಾದ್ರೂ ಒಂದು ಪೇಪರ್ ಕಟ್ಟಿಂಗ್ಸ್ ಇದೆಯಾ? ಇಲ್ಲ. ನಾನು ಹೇಳ್ತೀನಿ, ನೀವು ಕೇಳಬೇಕು ಕತೆನ. ಸರಿ ಆಯಿತು, ಇಷ್ಟೊಂದು ಅಥೆಂಟಿಕ್ ಆಗಿ ಹೇಳ್ತಿದ್ದಾರೆ ಅಂತಂದರೆ ವಿಷಯ ಏನೋ ಇರಬೇಕು ಅಂತೇಳಿ ಆರಂಭದಲ್ಲಿ ಹೋಗ್ಬಿಟ್ಟು ಡಿಸ್ಕ್ಲೈಮರ್ ನೋಡಿದ್ರೆ ನಾನು ಯಾವ ವಿಕ್ಟಿಮ್ನು ಮಾತಾಡ್ಸಿಲ್ಲ, ಯಾವ ಸಾಕ್ಷಿಯನ್ನು ಭೇಟಿ ಮಾಡಿಲ್ಲ, ಯಾವ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ. ಜನ ಏನು ಮಾತಾಡ್ತಾ ಇದ್ದಾರೋ ಅದನ್ನು ಕೇಳಿಸ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ನ್ಯಾಯ ಸಿಗಬೇಕು. ಹೆಂಗೆ ಸಿಗುತ್ತೆ? ಡಿಸ್ಕ್ಲೈಮರ್ ಇಷ್ಟಿಷ್ಟುದ್ದ ಭಾಷಣಗಳನ್ನು 37 ನಿಮಿಷ ಮಾಡಬೇಕಾದ್ರೆ ಡಿಸ್ಕ್ಲೈಮರ್ನ ಒಂದು ದೊಡ್ಡದಾಗಿ ಕನ್ನಡದಲ್ಲಿ ಹಾಕಬೇಕಲ್ವ? ಅದನ್ನು ಸಣ್ಣದಾಗಿ 5 ಸೆಕೆಂಡ್ ಹಾಕ್ಬಿಟ್ಟು ನಾನು ಯಾರನ್ನೂ ಮಾತಾಡ್ಸಿಲ್ಲ, ನಂಗೆ ಯಾರೂ ಗೊತ್ತಿಲ್ಲ,
ಯಾರ ಜೊತೆಲೂ ನಾನು ಚರ್ಚೆ ಮಾಡಿಲ್ಲ, ಲೀಗಲ್ ಒಪಿನಿಯನ್ನೇ ತಗೊಂಡಿಲ್ಲ ನಾನು. ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ. ಹೆಂಗಾಗುತ್ತೆ? ಕೀರ್ತಿ ಅವ್ರ ಸಮರ ಇರೋದು ನಿಜವಾಗ್ಲೂ ಕೂಡ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡ್ತಿರುವವರ ವಿರುದ್ಧನ ಅಥವಾ AI ವಿಡಿಯೋ ಮಾಡಿಕೊಂಡು ವ್ಯೂಸ್ನ ತಗೊಳ್ತಾ ಇರುವವರ ವಿರುದ್ಧನ? ಅವ್ರು ವ್ಯೂಸ್ ತಗೊಳ್ಳಿ ಬಿಡ್ಲಿ, ಅದು ಅವ್ರ ಇಷ್ಟ. ಅದು AI ವಿಡಿಯೋ ಏನು ಬರೀ ಧರ್ಮಸ್ಥಳದ ವಿಚಾರದಲ್ಲ, ಈ ಮುಂಚೆನೂ AI ವಿಡಿಯೋನೇ ಮಾಡ್ತಾ ಇದ್ದಿದ್ದು. ನಂದೇನು ಪ್ರಶ್ನೆ, ನೀವೇನು ಅಪವಾದ ಮಾಡ್ತಾ ಇದ್ದೀರಿ, ಏನು ಆರೋಪ ಮಾಡ್ತಿದ್ದೀರಿ, ಅದಕ್ಕೆ ಸಾಕ್ಷಿಗಳಿದೆಯಾ ನಿಮ್ಮ ಹತ್ರ? ಸಾಕ್ಷಿಗಳನ್ನ ಎದುರುಗಡೆ ಮಾತಾಡಿ. ನಾನು ಹೇಳ್ತಾ ಇರೋದು ಒನ್ ಸೈಡೆಡ್ ಡೇ, ಅವ್ರು ಮಾತ್ರ ಮಾತಾಡಬೇಕು, ನಾವು ಮಾತಾಡಬಾರ್ದು ಅಂದ್ರೆ ಹೆಂಗಾಗುತ್ತೆ? ನನ್ನ ಕ್ಷೇತ್ರ ರೀ. ನನಗೆ 1 ವರ್ಷ ಇದ್ದಾಗ ನಮ್ಮಮ್ಮ ಅಲ್ಲೇ ಕರ್ಕೊಂಡೋಗಿ ನನಗೆ ಮುಡಿ ಕೊಡ್ಸಿದ್ರು. ನಮ್ಮ ಅಪ್ಪ ಅಮ್ಮನ ಮದುವೆ ಆಗಕ್ಕೆ ಮುಂಚೆ ಅದೇ ಧರ್ಮಸ್ಥಳದಿಂದ ಮದುವೆ ಪತ್ರಿಕೆ ಅಲ್ಲಿ ಕಳಿಸಿ, ಮದುವೆ ಪತ್ರಿಕೆ ಅಲ್ಲಿಂದ ನನಗೊಂದು ಶೀಲ್ಡ್ ಇದಾಗ ಬರುತ್ತೆ ಫ್ರೇಮ್ ಆಗಿ. ಇವತ್ತು ನಮ್ಮ ಮನೇಲಿದೆ. ಇವತ್ತಿಗೂ ನಮ್ಮ ಮನೇಲಿ ರತ್ನವರ್ಮ ಹೆಗಡೆ ಅವ್ರ ಫೋಟೋ ಇಟ್ಟಿದ್ವಿ ನಾವು. ನನಗೆ ನಂಬಿಕೆ ಇದೆ ರೀ ಆ ಕ್ಷೇತ್ರದ ಬಗ್ಗೆ, ನಾನು ನಂಬ್ತೀನಿ. ನಾನೊಬ್ಬ ಭಕ್ತನಾಗಿ ಮಾತಾಡ್ತೀನಿ. ತಪ್ಪೇನು ನಾನು ಡಿಫೆಂಡ್ ಮಾಡ್ಕೊಂಡ್ರೆ? ನೇರ ಇಲ್ಲಿ ಕುತ್ಕೊಂಡು ನಾವು ಕಾವಂದ್ರು ಅಂತ ಕರೆಯೋದನ್ನ ಕಾಮಂದ್ರು ಅಂತ ಕರೆದಾಗ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕೆ ನಾನು ಆ ಕ್ಷೇತ್ರದ ಭಕ್ತ. ನಾನು ಮಾತಾಡ್ತೀನಿ. ನೀವು ಪ್ರೂವ್ ಮಾಡೋದನ್ನ, ನೀನು ಪ್ರೂವ್ ಮಾಡಿದ್ದೆ ಆದ್ರೆ ಅವತ್ತು ನೀನು ಹೇಳಿದ್ದು ನಾನು ಕೇಳ್ತೀನಿ. ನಿನ್ನ ಜೊತೆಗೆ ನಾನು ಬಂದು ಬೀದಿಲಿ ಇಳಿದು ಗಲ್ಲಿಗೇರ್ಸೋ ತನಕ ಬಿಡೋದು ಬೇಡ ಅಂತ ನಾನು ಹೋರಾಟ ಮಾಡ್ತೀನಿ. ಕೀರ್ತಿ ಈಗ ಯಾಕೆ ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಬಂದಿರೋ ಕೆಲವೊಂದು ಆರೋಪಗಳು, ದಾಖಲಾಗಿರುವ ಕೆಲ ಕೇಸ್ಗಳು, ಆ ಕೇಸ್ಗಳಿಗೆ ಶೀಲ್ಡ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಧರ್ಮಸ್ಥಳದ ವಿಚಾರ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಬಂದಿರಬಹುದು. ಯಾರು? ತಿಮರೋಡಿ ಅವರು ಹೇಳಿದ್ದಾರೆ. ಏನಂತ? ನಿಮ್ಮ ಮೇಲೆ ಬಂದಿರೋ ಕೇಸ್ ಇದೆ, ಏನಂತ? ಅತ್ಯಾಚಾರದ ಕೇಸ್ ಇದೆ ನಿಮ್ಮ ಮೇಲೆ. ಹಾಗಾಗಿ ನೀವು ಇನ್ನೊಬ್ಬ ಅತ್ಯಾಚಾರಿನ ನೇರವಾಗಿ ಅತ್ಯಾಚಾರದ ಪ್ರಕರಣ ಕಳೆದ 13-14 ವರ್ಷದಿಂದ ಅತ್ಯಾಚಾರಿಯನ್ನ ನೀವು ಡಿಫೆಂಡ್ ಕಳೆದ 13-14 ವರ್ಷದಿಂದ ನೀವು ಮಾಧ್ಯಮದೊಳಗೆ ನಾನು ನೋಡ್ತಾ ಇದ್ದೀರಿ. ಯಾವತ್ತಾದ್ರೂ ಕಿರಿಕಿರ್ತಿ ಮೇಲೆ ಒಂದು ಅತ್ಯಾಚಾರದ ಕೇಸ್? ಪರ್ಸನಲ್ ಒಪಿನಿಯನ್ ಹೇಳೋದಿಲ್ಲ. ಪರ್ಸನಲ್ ಒಪಿನಿಯನ್ ಅಲ್ಲ, ನಾನು ಹೇಳ್ತಾ ಇರೋದು ಗಾಳಿಯಲ್ಲಿ ಗುಂಡು ಹೊಡಿಬಹುದು. ನನಗೆ ಆಯ್ತು, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಯಾವ ವ್ಯಕ್ತಿ ಆ ಪೋಸ್ಟ್ ಹಾಕಿದ್ರು ಫೋನ್ ಮಾಡಿ 2 ಗಂಟೆ ನನ್ನ ಜೊತೆಗೆ ಮಾತಾಡಿದ್ದಾರೆ. 2 hours. ಅದನ್ನ ಯಾಕೆ ಹಾಕಿದ್ರು, ಏನಕ್ಕೆ ಹಾಕಿದ್ರು, ಏನ್ ವಿಷಯ ನನ್ನ ಚರ್ಚೆ ಮಾಡಿದ್ದಾರೆ. ಯಾಕೆ ಅದನ್ನ ಅಲ್ಲಿಗೆ ಬಿಟ್ಟರು ಅದು ಅವ್ರಿಗೂ ಗೊತ್ತಿದೆ. ಓಕೆ, ನಾನು ವಿಷಯ ಇದೆಯಾ ಸೈದ್ಧಾಂತಿಕವಾಗಿ ನನ್ನ ಜೊತೆ ಏನಾದರೂ ಫೈಟ್ ಮಾಡಿ. ನೀವು ಯಾವುದಾದ್ರೂ ನನ್ನ ವಿಡಿಯೋಗಳಲ್ಲಿ ಯಾರ್ದಾದ್ರೂ ತಾಯಿ ಬಗ್ಗೆ, ಯಾರ್ದಾದ್ರೂ ತಮ್ಮನ ಬಗ್ಗೆ, ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅವ್ರ ಕೆರಿಯರ್ ಬಗ್ಗೆ ನಾನು ಮಾತಾಡೋದು ನೋಡಿದ್ದೀರಾ? ನಾನು ಬರೀ ವಿಷಯ ಮಾತಾಡ್ತೀನಿ. ಸೌಜನ್ಯ, ಧರ್ಮಸ್ಥಳ, ಕಾವಂದ್ರು, ಮಂಜುನಾಥ ಸ್ವಾಮಿ. ನನಗೆ ಪರ್ಸನಲ್ ಅಟ್ಯಾಕ್ ಮಾಡಕ್ ಬರಲ್ಲ. ಯಾವಾಗ ವಿಷಯಗಳಿರಲ್ವೋ, ಸೈದ್ಧಾಂತಿಕವಾಗಿ ಮಾತಾಡಬೇಕಾದ್ರೆ ಯಾವಾಗ ವಿಷಯಗಳು ಇರಲ್ವೋ ಅವಾಗ ಏನ್ ಮಾಡಬೇಕು? ಸತ್ಯ ಇಲ್ಲಪ್ಪ, ನನ್ನ ಹತ್ರ ವಿಷಯ ಇಲ್ಲ, ಕೀರ್ತಿನ ಡಿಫೆಂಡ್ ಮಾಡ್ಕೊಳಕ್ಕೆ ಏನೂ ಇಲ್ಲ, ಏನು ಮಾಡಬೇಕು? ಎಡಿಟ್ ಮಾಡಿ ವಿಡಿಯೋಸ್ನ ಆ ಕಡೆ ಈ ಕಡೆ ಮಾಡಿ ಎಡಿಟ್ ಮಾಡಿ ಇವನನ್ನು ಕೆಟ್ಟವನು ಅಂತ ತೋರಿಸ್ಬೇಕು. ನಿನ್ನೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನನ್ನ ಇನ್ನೊಬ್ಬ ಪತ್ರಕರ್ತ ಸ್ನೇಹಿತನ ಬಗ್ಗೆ ಮಾತಾಡಿದ್ದನ್ನ ನೀಟಾಗಿ ನಾನು ಅವನಿಗೆ ಬೈದಿದ್ದೀನಿ ಅಂತಾರೆ ಎಡಿಟ್ ಮಾಡಿ ಹಾಕಿದ್ರು. ನಾನು ಅನ್ಕೊಂಡೆ, ಓ ಹಂಗಾದ್ರೆ ವಿಷಯ ಎಷ್ಟು ಖಾಲಿಯಾಗಿದೆ ಅಂತಂದ್ರೆ ಏನೂ ಇಲ್ಲ ಇವ್ರ ಹತ್ರ. ಈಗ ಇಲ್ಲ ಪರ್ಸನಲ್ ಅಟ್ಯಾಕ್ ಮಾಡಬೇಕು ಅಥವಾ ವಿಡಿಯೋ ಎಡಿಟ್ ಮಾಡಿ ಬಿಡಬೇಕು. ಇನ್ನು ಬೇರೆ ಆಪ್ಷನ್ ಏನಿದೆ ಅವ್ರ ಹತ್ರ? ಹೌದಪ್ಪ, ಇವನು ಎಲ್ಲದನ್ನೂ ರೆಕಾರ್ಡ್ ಇಟ್ಕೊಂಡು ಮಾತಾಡ್ಬಿಟ್ರೆ, ಎಲ್ಲದನ್ನೂ ಪೇಪರ್ ಇಟ್ಕೊಂಡು ಮಾತಾಡ್ಬಿಟ್ರೆ, ಇವನು ಹಿಂಗೆ ಆಗಿದೆ ಒಂದು ಟೈಮ್ ಲೈನ್ ಪ್ರಕಾರ ಹೇಳಿದ್ರೆ ನಾನು ಇವನು ಹೇಗೆ ಅಟ್ಯಾಕ್ ಮಾಡೋದು? ಯಾರಾಗ್ಲಿ, ಯಾರ್ಯಾರು ನನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀರೋ ನಾನು ಎಲ್ರಿಗೂ ಅದನ್ನ ಹೇಳೋದು. ಅವ್ರು ಯಾರೋ ಲಾಯರ್ ಅಂತ ಕರ್ಸ್ಕೊಂಡವರು ಸ್ಟ್ರೈಟ್ ಅವೇ ಹೇಳೋದು, ನಿನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನಂಗೆ ಫೋನ್ ಮಾಡ್ತೀಯಾರೆ ಅಂತ. ನಾನು ಹೇಳಿದೆ, ಸರ್ ಯಾವುದಾದ್ರೂ ಒಂದು ನಂಬರ್ ಕೊಡಿ ಸರ್, ಯಾಕಂದ್ರೆ ನನಗೆ ಬರ್ತಿಲ್ಲ ಕಾಲ್, ಎಲ್ಲ ನಿಮಗೆ ಬರ್ತಿದೆ ಅಂತ. ಪೇಮೆಂಟ್ ಆಗಿದೆ ಅಂತಂದ್ರು. ನಾನು ಸರ್ ನೋಡಿ, ನಿಮ್ದು ಒಳ್ಳೆ ಇನ್ವೆಸ್ಟಿಗೇಷನ್ ಟೀಮ್ ಇದೆ, ದಯವಿಟ್ಟು ಅದು ಕರೆಕ್ಟಾಗಿ ಎಲ್ಲೋಗಿದೆ ಪೇಮೆಂಟ್ ಅನ್ನೋದನ್ನ ಕಂಡಿಡಿರಿ. ಇದಕ್ಕೇನೆ ಲಾಭ ಏನು ಕೀರ್ತಿ ಅವರಿಗೆ? ಪೇಮೆಂಟ್ ಅಂತ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ, ಧರ್ಮಸ್ಥಳದ ಪರವಾಗಿ ಅಟ್ ವಾಟ್ ಕಾಸ್ಟ್? ನಿಮ್ಮ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೊಂಡು ನಾನು ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ತೀನಿ ಅಂದ್ರೆ ಕೀರ್ತಿ ಅವ್ರಿಗೆ ಲಾಭ ಏನಿದ್ರಿಂದ? ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಬಟ್ ಇಲ್ಲಿ ದೇವ್ರನ್ನ ಯಾರು ಬೈತಿಲ್ಲ ಕೀರ್ತಿ ಅವರೇ. ವೈ ಆರ್ ಯು ಕನೆಕ್ಟಿಂಗ್ ಬೋತ್? ನಿಮ್ಮ ಕಿವಿಯಲ್ಲಿ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇಲ್ಲ, ಅಲ್ಲಿ ಮಂಜಾನ ಸ್ವಾಮಿ ಇಲ್ಲ, JCB ತಗೊಂಡೋಗ ಅದನ್ನ ಕಿತ್ತಾಕಿ ಅಂತ ಕೇಳಿದ್ದೀರೋ ಕೇಳಿಲ್ವಾ? ಕೇಳಿಲ್ವಾ? ಏನ್ ದೇವ್ರು ವಿರುದ್ಧ ಅಲ್ವಾ ಅದು? ಆಂಧ್ರದ ನ್ಯೂಸ್ ಚಾನಲ್